ನಾನು ಒಂದು ದೊಡ್ಡ ಯೂಟ್ಯೂಬರ್ ಹುಡುಗಿ ಬಾಳಲ್ಲಿ ಆದಂಥ ದುರಂತ ಅಂತ್ಯವಾದ ಕಥೆಯನ್ನು ಹೇಳೋಕ್ಕೆ ಬಂದಿದ್ದೀನಿ. ಇದು ನಡೆದಿರೋದು ಈ ತಿಂಗಳಲ್ಲೇ, ಅಂದರೆ ಮಾರ್ಚ್ ಈ ತಿಂಗಳಲ್ಲೇ ನಡೆದಿರೋದು. ಎಲ್ಲಪ್ಪ ಅಂದರೆ ಆಂಧ್ರ ಪ್ರದೇಶ, ಅಂದರೆ ಪರ್ಫೆಕ್ಟಾಗಿ ತೆಲಂಗಾಣ ಅಂತ ಹೇಳ್ತಾರೆ. ಇಲ್ಲಿ ಒಂದು ಹುಡುಗಿ, ಅದಕ್ಕಿಂತ 19-20 ವರ್ಷ, ಆ ಹುಡುಗಿ ಯೂಟ್ಯೂಬನ್ನು ಮಾಡಿಕೊಂಡು ತುಂಬ ಸುಂದರವಾಗೂ ಇತ್ತು. ಮತ್ತು ಇನ್ನೂ 20 ವರ್ಷ ಏಜು ಆ ಹುಡುಗಿಗೆ ನಾನು ಒಂದು ಕನಸನ್ನು ಕಂಡಿದ್ದೀನಿ. ಆ ಕನಸನ್ನು ಈ ಯೂಟ್ಯೂಬಲ್ಲಿ ನಾನು ನನಸು ಮಾಡ್ಕೋಬೇಕು, ನನ್ನ ಗುರಿಯನ್ನು ತಲುಪಬೇಕು ಅನ್ನೋ ಇಂಟೆನ್ಷನಲ್ಲಿ ಆ ಹುಡುಗಿ ವಿಡಿಯೋಗಳನ್ನು ಮಾಡ್ತಾ, ರೀಲ್ಸ್ಗಳನ್ನು ಹಾಕ್ತಾ ಸ್ವಲ್ಪ ಫೇಮಸ್ಸು ಸಹ ಆಗಿರ್ತಾಳೆ. ದೊಡ್ಡ ದೊಡ್ಡ ಯೂಟ್ಯೂಬರ್ಸು ಸಹ ಆ ಹುಡುಗಿ ಕೆಲಸಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರ್ತಾರೆ. ಹೀಗೆ ಜೀವನ ಸುಂದರವಾಗಿ ಆ ಹುಡುಗಿದು ನಡೀತಾ ಇರುತ್ತೆ. ಮನೆಯಲ್ಲೂ ಸಹ ಅವಳಿಗೆ ಪ್ರೋತ್ಸಾಹ ಇರುತ್ತೆ. ಹೀಗಿರಬೇಕಾದ್ರೆ ಈಗ ಸಬ್ಸ್ಕ್ರೈಬರ್ ಹಾಕ್ತಾರಲ್ವ, ಅದೇ ರೀತಿ ಆ ಹುಡುಗನಕ್ಕಿಂತ ಯಪ್ಪ ಅವನು ಈ ಹುಡುಗಿಗೆ ಸಬ್ಸ್ಕ್ರೈಬ್ ಹಾಕ್ತಾನೆ, ಫಾಲೋ ಮಾಡ್ತಾನೆ, ಈ ಹುಡುಗಿಗೆ ಮೆಸೇಜ್ಗಳನ್ನು ಕಳಿಸ್ತಾನೆ. ಮತ್ತು ಒಂದು ಸಲ ಈ ಹುಡುಗಿಗೆ ಅವನು ಪ್ರಪೋಸಲ್ಲೇ ಕೊಡ್ತಾನೆ. ಆದರೆ ಈ ಹುಡುಗಿ, ಇಲ್ಲ, ನನ್ನ ಕನಸೇ ಬೇರೆ, ನನ್ನ ದಾರಿನೇ ಬೇರೆ, ನಾನೀಗ ಮದುವೆ ಆಗೋ ಇದರಲ್ಲಿಲ್ಲ, ಅಂದರೆ ಪ್ರಯತ್ನ ಮಾಡ್ತಾ ಇಲ್ಲ ಮದುವೆ ಆಗೋಕ್ಕೆ, ನಾನು ನಿನ್ನ ಮದುವೆ ಆಗಲ್ಲ ಸದ್ಯಕ್ಕೆ ಅಂತ ಹೇಳ್ತಾಳೆ. ಆದರೆ ಆ ಹುಡುಗ ಏನು ಮಾಡ್ತಾನೆ, ವಿಷ ಕುಡಿದ್ನೋ, ನಾಟಕ ಆಡಿದ್ನೋ, ಈ ಹುಡುಗಿನ ಒಲಿಸ್ಕೊಳ್ಳೋಕ್ಕೆ ಒಂದು ಗೊತ್ತಿಲ್ಲ, ಕುಡಿದ್ಬಿಡ್ತಾನೆ. ಸರಿ, ಹೇಗೋ ಹಾಸ್ಪಿಟ್ಲಿಗೆ ಸೇರಿಸ್ತಾರೆ, ಅವನು ಗುಣಮುಖವಾಗಿ ಬರ್ತಾನೆ. ಆಮೇಲೆ ಮತ್ತೆ ಸುಮ್ಮನೆ ಇರಲ್ಲ ಅವನು, ಮತ್ತೆ ಈ ಹುಡುಗಿ ಮನೆಗೆ ಅವ್ರ ತಂದೆ ತಾಯಿಗಳನ್ನ ಕರ್ಕೊಂಡು ಬರ್ತಾನೆ. ಹುಡುಗ ಕರ್ಕೊಂಡು ಬಂದ್ಬಿಟ್ಟು ಮತ್ತೆ ಮದುವೆ ಪ್ರಪೋಸಲ್ನ ಕೊಡ್ತಾನೆ. ಸರಿ, ಈ ಹುಡುಗಿ ಯೋಚನೆ ಮಾಡುತ್ತೆ, ಈ ಹುಡುಗಿ ತಂದೆ ತಾಯಿಗಳು ಸಹ ಯೋಚನೆ ಮಾಡ್ತಾರೆ. ಈ ರೀತಿ ನನಗೋಸ್ಕರ ಪ್ರಾಣನೇ ಬಿಡೋಕ್ಕೆ ಯೋಚನೆ ಮಾಡಿದ್ದ ಅಂದಮೇಲೆ ನನ್ನನ್ನು ಚೆನ್ನಾಗಿ ನೋಡ್ಕೋತಾನೆ ಅಂತ ಹೇಳ್ಬಿಟ್ಟು ಹ್ಞೂ ಅಂತ ಹೇಳಿ ಈ ಹುಡುಗಿ ಮದುವೆಗೆ ಒಪ್ಕೊಳ್ಳುತ್ತೆ. ಮದುವೆನೂ ಆಗೋಗುತ್ತೆ. ಮದುವೆ ಆಗಿ ಇನ್ನೂ 1 ವರ್ಷವೂ ಆಗಿಲ್ಲ, ಅಷ್ಟರಲ್ಲೇ ಈ ದುರಂತ ನಡೆದೋಗಿದೆ. ಸರಿ, ಮದುವೆ ಆದಮೇಲೆ ಚೆನ್ನಾಗೇ ಇರ್ತಾರೆ, ಇಬ್ಬರು ಅನ್ಯೋನ್ಯವಾಗಿರ್ತಾರೆ. ಇಬ್ಬರು ಸೇರಿ ನಗ್ನಗ್ತಾ ವಿಡಿಯೋಗಳನ್ನ ಮಾಡ್ತಾ ಇರ್ತಾರೆ, ರೀಲ್ಸ್ಗಳನ್ನ ಮಾಡ್ತಾ ಇರ್ತಾರೆ. ಅದನ್ನು ನೋಡಿರುವಂತಹ ನಮ್ಮಂಥ ಪ್ರೇಕ್ಷಕರು ಏನನ್ಕೋತೀವಿ, ಇಬ್ಬರು ಹೇಗೋ ಸದ್ಯ ಆರಾಮವಾಗಿದ್ದಾರಲ್ವಾ, ಹೋಗಲಿ ಬಿಡು, ದೇವರ ಆಶೀರ್ವಾದ ಅವ್ರ ಮೇಲಿರಲಿ ಅಂದ್ಕೊಂಡು ನಾವೆಲ್ಲ ಅವ್ರಿಗೆ ಆಶೀರ್ವಾದವನ್ನು ಮಾಡಿರ್ತೀವಿ. ಆದರೆ ಆ ಕಿರಾತಕ ಸುಮ್ಮನೆ ಇರಲಿಲ್ಲ. ಮದುವೆ ಆಗಿ ಸ್ವಲ್ಪ ದಿನಕ್ಕೆ ನನಗೆ ವರದಕ್ಷಿಣೆ ಬೇಕು ಅನ್ನೋ ರೀತಿಯಲ್ಲಿ ಗಲಾಟೆಯನ್ನು ಮಾಡೋದಕ್ಕೆ ಶುರು ಮಾಡ್ತಾನೆ. ಸರಿ ಅಂತ ಹೇಳ್ಬಿಟ್ಟು ಅವರು ವೈಷ್ಣವಿ ಅಂತ ಹುಡುಗಿ ಹೆಸರು, ಆ ಯೂಟ್ಯೂಬರ್ ಹೆಸರು. ಆ ಹುಡುಗಿ ತಂದೆ ತಾಯಿಗಳು ಇವನಿಗೆ ಸ್ವಲ್ಪ ದುಡ್ಡು, ಒಂದು ಬೈಕನ್ನು ಸಹ ಕೊಡಿಸ್ತಾರೆ. ಸರಿ, ಹೇಗೋ ಸ್ವಲ್ಪ ದಿನ ಸುಮ್ಮನೆ ಇದ್ದು ಇವನು ಅವಳ ಜೊತೆ ಆರಾಮವಾಗಿ ಸಂಸಾರ ಮಾಡ್ತಾ ಇರ್ತಾನೆ. ಮತ್ತು ಅಷ್ಟರಲ್ಲೇ ಆ ಹುಡುಗಿ ಪ್ರೆಗ್ನೆಂಟ್ ಆಗುತ್ತೆ. ಈಗ ಅವಳಿಗೆ 5 ತಿಂಗಳು ಪ್ರೆಗ್ನೆಂಟ್ ಅನಿಸುತ್ತೆ ಈ ಮಂತಲ್ಲಿ ಆ ಹುಡುಗಿಗೆ. ಸರಿ, ಇಬ್ಬರು ಸೇರಿ ಆ ಪ್ರೆಗ್ನೆನ್ಸಿ ವಿಡಿಯೋನು ಸಹ ಮಾಡಿ, ರೀಲ್ಸನ್ನು ಮಾಡಿ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತಾರೆ. ಮತ್ತು ಅದನ್ನು ನೋಡಿದಾಗ ಎಷ್ಟು ಚೆನ್ನಾಗಿದ್ದಾರೆ ಇವರಿಬ್ಬರು ಅಂತ ಅನಿಸುತ್ತೆ. ಆದರೆ ಒಳಗಡೆ ಇರುವಂತಹ ನೋವು, ಆ ನಗುವಿನ ಹಿಂದೆ ಇರುವಂತಹ ನೋವು ಆ ಹುಡುಗಿಗೆ ಗೊತ್ತಿರುತ್ತೆ. ಆ ಕಿರಾತಕ ಆಗಾಗ ಆ ಹುಡುಗಿಗೆ ಹಿಂಸೆಯನ್ನು ಕೊಡ್ತಾನೆ ಇದ್ದ ಅನಿಸುತ್ತೆ. ಸರಿ, ಹೀಗೆ ಸಣ್ಣ ಪುಟ್ಟ ಗಂಡ ಹೆಂಡತಿ ಅಂದಮೇಲೆ ಜಗಳ ನಡೀತಾನೆ ಇರುತ್ತೆ. ಹೀಗೆ ಒಂದಿನ ಜಗಳ ವಿಕೋಪಕ್ಕೆ ಹೋಗ್ಬಿಟ್ಟಿದೆ. ಇವರಿಬ್ಬರು, ವೈಷ್ಣವಿ ಅಪ್ಪ ಅಮ್ಮ ಮನೆಯಲ್ಲೇ ಇದ್ದರು. ಆ ಸಮಯದಲ್ಲಿ ರಾತ್ರಿ ಹೊತ್ತು ಜೋರಾಗಿ ಸೌಂಡ್ ಬಂತು. ಅವರಪ್ಪ ಹೋಗಿ ಏನು ಸೌಂಡು ಅಂತ ನೋಡಕ್ಕೆ ಹೋಗಿದಾಗ, ಇಲ್ಲ, ನಾವು ತಮಾಷೆಯಾಗಿ ಕಿತ್ತಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಇವನೇ ಅವರನ್ನು ಕಳಿಸ್ಬಿಡ್ತಾನೆ.
ಕರಾಳ ರಾತ್ರಿಯಲ್ಲಿ ಆ ಕಿರಾತಕ ಈ ಮುದ್ದಾದ ಹೆಣ್ಮಗುಗೆ, ಅದರಲ್ಲೂ ಪ್ರೆಗ್ನೆಂಟ್ ಆಗಿರುವಂತಹ ಹೆಣ್ಮಗುಗೆ ಚಾಕುವಿನಲ್ಲಿ ಎಟ್ಟಿ ಆ ಹುಡುಗಿಯ ಅಂತ್ಯ ಮಾಡಿಬಿಟ್ಟಿರ್ತಾನೆ. ಆಮೇಲೆ ಬೆಳಗಾದ್ಮೇಲೆ ಇದು ವಿಷಯ ವೈಷ್ಣವಿ ಅವ್ರ ಮನೆಗೆ ಗೊತ್ತಾಗುತ್ತೆ. ಸರಿ ಅಂತ ಹೇಳಿಬಿಟ್ಟು ಈಗ ಪೊಲೀಸ್ನವರು ಈ ಕೇಸನ್ನು ಯಾರು ಕೊಲೆ ಮಾಡಿರೋದು, ಏನಕ್ಕೆ ಮಾಡಿರೋದು ಅನ್ನೋದನ್ನು ಕಂಡುಹಿಡಿತಾ ಇದ್ದಾರೆ. ಈ ಸತ್ಯವನ್ನು ಮುಚ್ಚಾಕುವಂಥ ಪ್ರಯತ್ನವೂ ಸಹ ನಡೀತಾ ಇದೆ. ಆದರೆ ಯಾವುದೇ ಕಾರಣಕ್ಕೂ ಸತ್ಯ ಮುಚ್ಚೋಗಲ್ಲ. ದೇವರು ಕಣ್ಮುಚ್ಕೊಂಡು ಕೂರಲ್ಲ. ಆ ಹುಡುಗಿಗೆ ನ್ಯಾಯವನ್ನು ಒದಗಿಸ್ತಾನೆ ಅನ್ನೋದನ್ನು ನಾವು ಭರವಸೆ ಇಟ್ಕೊಳ್ಳೋಣ. ಮತ್ತು ನಾವು ಹೇಳೋದೇನಪ್ಪ ಅಂದರೆ, ಈ ಯಂಗ್ಸ್ಟರ್ಸ್ ಇವಾಗ 19-20 ಅಷ್ಟೊಂದು ಮೆಚುರಿಟಿ ಇರಲ್ಲ, ಜೀವನದ ಬಗ್ಗೆ ಏನೂ ಗೊತ್ತಿರಲ್ಲ. ಆ ಸಮಯದಲ್ಲಿ ಸ್ವಲ್ಪ ಯೋಚನೆಯನ್ನು ಹುಡುಗಿರು ಮಾಡಬೇಕು. ಮತ್ತು ತಂದೆ ತಾಯಿಗಳಾದ ನಾವು ಸಹ ಆ ಮನೆಯ ವಾತಾವರಣ, ಆ ಮನೆಯಲ್ಲಿರುವ ಮನುಷ್ಯರ ಗುಣ ನಡವಳಿಕೆಗಳನ್ನು ಸ್ವಲ್ಪ ತಿಳಿದು ಆಮೇಲೆ ಮುಂದುವರಿಬೇಕು ಅಂತ ನಾನು ಹೇಳ್ತೀನಿ. ಅವ್ರು ಹೇಗಿರ್ತಾರೆ ಅನ್ನೋದು ನಮಗೆ ಗೊತ್ತಿರಲ್ಲ. ಆದರೆ ಸ್ವಲ್ಪ ಪ್ರಯತ್ನ ಪಟ್ಟರೆ ಅವರ ನಡವಳಿಕೆ, ಅವರ ಅಕ್ಕಪಕ್ಕದಲ್ಲಿ ಇರುವಂತಹ ಅವ್ರು ಬಾಳ್ತಾ ಇರುವಂಥ ರೀತಿ ಇವೆಲ್ಲ ತಿಳ್ಕೊಬೋದು. ಸ್ವಲ್ಪ ನಾವು ಎಚ್ಚರಿಕೆಯಿಂದ ಹೆಣ್ಮಕ್ಳನ್ನ ಮದುವೆ ಮಾಡಿ ಕೊಡಬೇಕು. ಏಕೆಂದರೆ ಇದು ಜೀವನದ ಪ್ರಶ್ನೆ, ಆ ಮಕ್ಕಳ ಜೀವನದ ಪ್ರಶ್ನೆ. ಆ ಪ್ರಶ್ನೆಯಾಗೇ ಉಳಿಬಾರ್ದು. ಆ ಮಕ್ಕಳು ಸುಖವಾಗಿ ಜೀವನ ಮಾಡಬೇಕು, ಅದೇ ಉತ್ತರ ಅಲ್ವಾ? ಈ ರೀತಿ ನಮ್ಮ ಶತ್ರು ಹೆಣ್ಮಕ್ಳಿಗೂ ಆಗಬಾರ್ದು ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.